ಇತಿಹಾಸ ಅಂದರೆ ಬರೀ ಹಳೆಯ ಕಥೆಗಳಲ್ಲ, ಅದು ನಮ್ಮ ಅಸ್ಮಿತೆಯ ಬೇರು. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಬಾದಾಮಿ ಚಾಲುಕ್ಯರ ನಂತರ ಸ್ವಲ್ಪ ಕಾಲ ಮರೆಯಾದ ಚಾಲುಕ್ಯರ ವೈಭವ ಮತ್ತೆ ಚಿಗುರೊಡೆದಿದ್ದು 10ನೇ ಶತಮಾನದಲ್ಲಿ. ಅದುವೇ ಕಲ್ಯಾಣಿ ಚಾಲುಕ್ಯರ ಕಾಲ. ಬಾದಾಮಿ ಚಾಲುಕ್ಯರ ರಕ್ತಕುಡಿಯಾದ 2ನೇ ತೈಲಪ ರಾಷ್ಟ್ರಕೂಟರನ್ನು ಸೋಲಿಸಿ ವಿಜಯದ ಪತಾಕೆಯನ್ನು ಹಾರಿಸಿದಾಗ ಕರ್ನಾಟಕ ಮಣ್ಣಿನಲ್ಲಿ ಹೊಸ ಯುಗವೊಂದು ಆರಂಭವಾಯಿತು. ಆದರೆ ಈ ವಂಶಕ್ಕೆ ಜಗವೇ ಬೆರಗಾಗುವಂತ ಕೀರ್ತಿ ತಂದುಕೊಟ್ಟಿದ್ದು ಯಾರು ಗೊತ್ತಾ? ಅದಕ್ಕೆ ನಾವು ಸುಮಾರು ನೂರಾರು ವರ್ಷಗಳ ಕಾಲ ಕಾಯಬೇಕಾಗಿತ್ತು. ಕ್ರಿಸ್ತಶಕ 1060ರ ಸುಮಾರಿನ ಸಮಯ. ಕಲ್ಯಾಣಿಯ ಪಟ್ಟಣವು ಇಂದಿನ ಬಸವ ಕಲ್ಯಾಣ ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗಿತ್ತು. ಅಂದಿನ ರಾಜ ಮೊದಲನೇ ಸೋಮೇಶ್ವರ ಅವರು ಕಲ್ಯಾಣವನ್ನು ರಾಜಧಾನಿಯಾಗಿ ಮಾಡಿ ನಗರವನ್ನು ಅರಮನೆಗಳಿಂದ ಸರೋವರಗಳಿಂದ ಸಿಂಗರಿಸಿದ್ದರು. ಆದರೆ ಸುತ್ತಲೂ ಶತ್ರುಗಳ ಕಾಟ. ದಕ್ಷಿಣದಲ್ಲಿ ಬಲಿಷ್ಠರಾದ ಚೋಳರು, ಮಾಳ್ವರು ಮತ್ತು ಪರಮಾರರು. ಹೀಗೆ ಸದಾ ಯುದ್ಧದ ಕಾರ್ಮೋಡಗಳು ಕಲ್ಯಾಣಿಯ ಮೇಲೆ ಕವಿದಿತ್ತು. ಇಂತಹ ಕಷ್ಟದ ಸಮಯದಲ್ಲಿ ಇಡೀ ಭಾರತವೇ ನೇರ ನೋಡುವಂತಹ ಒಬ್ಬ ಮಹಾನ್ ನಾಯಕನ ಅವಶ್ಯಕತೆ ಈ ಮಣ್ಣಿಗಿತ್ತು. ಅಂತೆಯೇ ಮೊದಲನೇ ಸೋಮೇಶ್ವರ ಮತ್ತು ರಾಣಿ ಬಚ್ಚಲಾದೇವಿಯ ಪುತ್ರನಾಗಿ ವಿಕ್ರಮಾದಿತ್ಯ ಜನಿಸಿದರು. ಬಾಲ್ಯದಿಂದಲೇ ಇವರು ಅಪ್ರತಿಮ ಬುದ್ಧಿ ಮತ್ತು ಶೂರರಾಗಿದ್ದರು. ಜ್ಯೋತಿಷ್ಯಗಳು ಮತ್ತು ವಿದ್ವಾಂಸರು ಇವರ ಹಣೆಬರಹ ನೋಡಿ ಒಂದು ಭವಿಷ್ಯವನ್ನು ನುಡಿದಿದ್ದರು. ಇವರು ಕೇವಲ ರಾಜರಾಗುವುದಿಲ್ಲ, ಇವರು ಚಕ್ರವರ್ತಿಯಾಗಿ ಭಾರತವನ್ನೇ ಆಳುತ್ತಾರೆ ಎಂದು. ಆದರೆ ವಿಕ್ರಮಾದಿತ್ಯನಿಗೆ ಸಿಂಹಾಸನವು ಅಷ್ಟು ಸುಲಭವಾಗಿ ಸಿಗುತ್ತಿರಲಿಲ್ಲ. ಸ್ವಂತ ಅಣ್ಣ ವಿರೋಧಿ ರಾಜ್ಯಗಳೊಂದಿಗೆ ಪಿತೂರಿಗಳು ಮತ್ತು ಗಡಿಗಳಲ್ಲಿ ಶತ್ರುಗಳು ಇವೆಲ್ಲವನ್ನು ಎದುರಿಸಿದ ವಿಕ್ರಮಾದಿತ್ಯ ಹೀಗೆ ಪೇರ್ವಡಿ ಅಥವಾ 6ನೇ ವಿಕ್ರಮಾದಿತ್ಯನ ಆ ರೋಚಕತೆ ಹೇಗಿತ್ತೆಂದರೆ, ಮೊದಲನೇ ಸೋಮೇಶ್ವರನ ಮರಣದ ನಂತರ ಸಂಪ್ರದಾಯದಂತೆ ಹಿರಿಯ ಮಗ 2ನೇ ಸೋಮೇಶ್ವರ ಪಟ್ಟಕ್ಕೆ ಏರುತ್ತಾನೆ. ಆದರೆ ಅಲ್ಲೇ ಅಸಲಿ ಕತೆ ಶುರುವಾಗುವುದು. 2ನೇ ಸೋಮೇಶ್ವರ ಕ್ರೂರಿ ಮತ್ತು ಅದಕ್ಷನಾಗಿದ್ದ ಎಂಬ ಇತಿಹಾಸದಲ್ಲಿ ಉಲ್ಲೇಖವಿದೆ. ಪ್ರಜೆಗಳು ಮತ್ತು ಮಂತ್ರಿಗಳಿಗೆ ಪರಾಕ್ರಮಿ ವಿಕ್ರಮಾದಿತ್ಯನ ಮೇಲೆ ಒಲವಿತ್ತು. ಆದರೆ ವಿಕ್ರಮಾದಿತ್ಯ ತನ್ನ ಅಣ್ಣನ ಕೈ ಕೆಳಗೆ ದಂಡನಾಯಕನಾಗಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು. ಆದರೆ ಅಣ್ಣನ ಸಂಶಯದ ದೃಷ್ಟಿ ಮತ್ತು ತನಗೆ ಸಿಗಬೇಕಾದ ಗೌರವ ಸಿಗದಿದ್ದಾಗ ವಿಕ್ರಮಾದಿತ್ಯ ತನ್ನ ನಿಷ್ಠಾವಂತ ಸೈನ್ಯದೊಂದಿಗೆ ಕಲ್ಯಾಣಿಯನ್ನು ಬಿಟ್ಟು ಹೊರಬರುತ್ತಾನೆ. ವಿಕ್ರಮಾದಿತ್ಯ ಹೊರಬಂದು ಸುಮ್ಮನೆ ಕೂರಲಿಲ್ಲ. ಅವರು ದಕ್ಷಿಣದ ಕಡೆಗೆ ಸಾಗಿ ಕದಂಬರು, ಆಳ್ವರು ಮತ್ತು ಹೊಯ್ಸಳರೊಂದಿಗೆ ಸ್ನೇಹ ಸಂಬಂಧವನ್ನು ಬೆಳೆಸಿದರು. ಅಷ್ಟೇ ಅಲ್ಲ, ಅಂದು ಪರಮ ಶತ್ರುಗಳಾದ ಚೇಳರ ರಾಜವಂಶದೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡರು. ಇದು ಅವರ ರಾಜ್ಯತಾಂತ್ರಿಕ ಚತುರತೆಗೆ ಸಾಕ್ಷಿಯಾಗಿದೆ. ಇತ್ತ ಅಣ್ಣ 2ನೇ ಸೋಮೇಶ್ವರ ವಿಕ್ರಮಾದಿತ್ಯನನ್ನು ಹತ್ತಿಕ್ಕಲು ಹೊಂಚು ಹಾಕುತ್ತಿದ್ದನು. ಕೊನೆಗೆ ಅಂದರೆ 1076ರಲ್ಲಿ ಈ ಇಬ್ಬರು ಸಹೋದರರ ನಡುವೆ ಅಂತಿಮ ಕದನ ನಡೆಯಿತು. ಇದೇ ಇತಿಹಾಸದ ತಿರುವು. ಆ ಯುದ್ಧದಲ್ಲಿ ವಿಕ್ರಮಾದಿತ್ಯ ತನ್ನ ಅಣ್ಣನನ್ನು ಸೋಲಿಸಿ ಸೆರೆ ಹಿಡಿಯುತ್ತಾನೆ. ಮಣ್ಣಿನ ಮೇಲಿನ ಮಮತೆ ಮತ್ತು ಧರ್ಮದ ದೃಷ್ಟಿಯಿಂದ ಅವರ ಅಣ್ಣನೇ ರಾಜನಾಗಿ ಮುಂದುವರಿಯಬಹುದಿತ್ತು. ಆದರೆ ಅಣ್ಣನ ಅಧ್ಯಕ್ಷತೆಯಿಂದ ಸಾಮ್ರಾಜ್ಯ ಅಳಿಯಬಾರದು ಎಂಬ ಉದ್ದೇಶದಿಂದ ತಾನೇ ಚಕ್ರವರ್ತಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ನಂತರ ವಿಕ್ರಮಾದಿತ್ಯ ಅವರ ಪಟ್ಟಾಭಿಷೇಕ ಮಾಡಿದ ನಂತರ ಇತಿಹಾಸದಲ್ಲಿ ಅವರ ನೆನಪಿಗಾಗಿ ಒಂದು ವಿಶಿಷ್ಟವಾದ ಶಕೆ ಅಥವಾ ಯುಗವನ್ನು ಆರಂಭಿಸಿದರು. ಈ ಶಕೆಯನ್ನು ಕರೆಯುವ ಹೆಸರಿನ ಬಗ್ಗೆ ನಾನು ಮೊದಲೇ ಒಂದು ಸುಳಿವನ್ನು ನೀಡಿದ್ದೆ. ಆ ಶಕೆಯ ಹೆಸರೇನು ಮತ್ತು ಅದು ಯಾವ ವರ್ಷದಿಂದ ಶುರುವಾಯಿತು ಎಂಬುದು ನಿಮಗೇನಾದ್ರೂ ನೆನಪಿದೆಯಾ? ನೆನಪಿದ್ರೆ ಪ್ಲೀಸ್ ಕಮೆಂಟ್ನಲ್ಲಿ ತಿಳಿಸಿ. ಓಕೆ, ಮುಂದೆ ಬಂತಂದ್ರೆ ಕ್ರಿಸ್ತಶಕ 1076ರಲ್ಲಿ ಕಲ್ಯಾಣಿಯ ಪಟ್ಟಣವು ಹಬ್ಬದ ವಾತಾವರಣದಲ್ಲಿ ಮಿನುಗುತ್ತಿತ್ತು. ಯಾಕೆಂದರೆ ಅಂದು ಇಡೀ ದಕ್ಷಿಣ ಭಾರತವೇ ಕುತೂಹಲದಿಂದ ಕಾಯುತ್ತಿದ್ದ ಕ್ಷಣ ಬಂದಿತ್ತು. ಹೌದು, 6ನೇ ವಿಕ್ರಮಾದಿತ್ಯನ ಪಟ್ಟಾಭಿಷೇಕ. ಇತಿಹಾಸದ ದಾಖಲೆಗಳ ಪ್ರಕಾರ ಆ ದಿನ ವಿಕ್ರಮಾದಿತ್ಯ ಸಿಂಹಾಸನ ಏರಿದಾಗ ಕೇವಲ ಕಲ್ಯಾಣಿ ಚಾಲುಕ್ಯ ವಂಶವಷ್ಟೇ ಅಲ್ಲದೆ ಇಡೀ ಕರ್ನಾಟಕ ಇತಿಹಾಸಕ್ಕೆ ಒಂದು ಹೊಸ ಕಳೆ ಬಂದಿತ್ತು. ಸೌಜನ್ಯ, ಪರಾಕ್ರಮ ಮತ್ತು ನ್ಯಾಯದ ಪ್ರತೀಕರಾದ ಈತ ಚಕ್ರವರ್ತಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು. ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ ಮೊದಲ ಮಹತ್ವ ಕೆಲಸವೇನೆಂದರೆ ತನ್ನದೇ ಆದ ಹೊಸ ಯುಗವನ್ನು ಘೋಷಿಸಿದ್ದು. ಅದುವೇ ವಿಕ್ರಮ ವರ್ಷ ಅಥವಾ ಚಾಲುಕ್ಯರ ವಿಕ್ರಮ ಶಕೆ ಎಂದು ಕರೆಯುತ್ತಾರೆ. ಇಲ್ಲಿಯವರೆಗೆ ಬಳಕೆಯಲ್ಲಿದ್ದ ಶಕವರ್ಷವನ್ನು ಬದಿಗಿಟ್ಟು ತನ್ನ ಪಟ್ಟಾಭಿಷೇಕದ ವರ್ಷವನ್ನು ಅಂದರೆ 1076ರನ್ನು
ಆರಂಭದ ವರ್ಷವನ್ನಾಗಿ ಘೋಷಿಸಿದರು. ಇದು ಕೇವಲ ಅಹಂಕಾರದ ಸಂಕೇತವಾಗಿರಲಿಲ್ಲ, ಬದಲಿಗೆ ಒಂದು ಪರಂಪರೆಯ ಮೆಟ್ಟಿ ನಿಂತು ಹೊಸ ಚರಿತ್ರೆಯನ್ನು ಬರೆಯುವ ದಿಕ್ಸೂಚಿಯಾಗಿತ್ತು. ಅವರ ಆಳ್ವಿಕೆ ಕಾಲದ ನೂರಾರು ಶಾಸನಗಳಲ್ಲಿ ಈ ವಿಕ್ರಮಶಕೆಯ ಉಲ್ಲೇಖವನ್ನು ಇಂದಿಗೂ ನಾವು ಕಾಣಬಹುದು. ಈ ಪಟ್ಟಾಭಿಷೇಕದ ಸಂಭ್ರಮ ಮುಗಿಯುತ್ತಿದ್ದಂತೆ ವಿಕ್ರಮಾದಿತ್ಯನ ಮುಂದೆ ದೊಡ್ಡ ಸವಾಲುಗಳಿದ್ದವು. ಸಾಮ್ರಾಜ್ಯವನ್ನು ವಿಸ್ತರಿಸುವುದು, ನೆರೆಹೊರೆಯ ಬಲಿಷ್ಠ ಶತ್ರುಗಳನ್ನು ಮಟ್ಟ ಹಾಕುವುದು ಅವರ ಗುರಿಯಾಗಿತ್ತು. ಅವರ ಮುಂದೆ ದೊಡ್ಡ ಸವಾಲೆಂದರೆ ದಕ್ಷಿಣದ ಬಲಿಷ್ಠ ಚೋಳರು. ಚಾಲುಕ್ಯರು ಮತ್ತು ಚೋಳರ ನಡುವೆ ವೈರತ್ವ ತಲೆಮಾರುಗಳಿಂದ ಬಂದಿದ್ದು. ಅಂದಿನ ಚೋಳ ರಾಜ ಮೊದಲನೇ ಕುಲತುಂಗನ ಮೇಲೆ ವಿಕ್ರಮಾದಿತ್ಯ ದಂಡೆತ್ತಿ ಹೋದನು. ಈ ಯುದ್ಧ ಕೇವಲ ಭೂಮಿಗಾಗಿ ಇರಲಿಲ್ಲ, ಅದು ದಕ್ಷಿಣ ಭಾರತದ ಮೇಲೆ ಪ್ರಭುತ್ವಕ್ಕಾಗಿ ನಡೆದ ಹೋರಾಟವಾಗಿತ್ತು. ಅನೇಕ ಯುದ್ಧಗಳ ನಂತರ ವಿಕ್ರಮಾದಿತ್ಯನು ಚೋಳರನ್ನು ತುಂಗಾಭದ್ರಾ ನದಿಯ ಆಚೆಗೆ ಓಡಿಸಿದನು, ತನ್ನ ಗಡಿಯನ್ನು ಭದ್ರಪಡಿಸಿಕೊಂಡನು. ಅದು ಹೊರಗಿನ ಶತ್ರುಗಳಲ್ಲ, ಒಳಗಿನ ಸಾಮಂತರು ವಿಕ್ರಮಾದಿತ್ಯನಿಗೆ ಸವಾಲು ಹಾಕುತ್ತಿದ್ದರು. ಅದರಲ್ಲಿ ಪ್ರಮುಖರು ಅಂದು ಉದಯಿಸುತ್ತಿದ್ದ ಶಕ್ತಿಯ ಹೊಯ್ಸಳರು. ಹೊಯ್ಸಳ ಅರಸ ಎರಗಯ್ಯ ಮತ್ತು ನಂತರ ಬಂದ ವಿಷ್ಣುವರ್ಧನನು. ಆದರೆ ವಿಕ್ರಮಾದಿತ್ಯ ಅವರ ವ್ಯೂಹದ ಮುಂದೆ ಅವರ ಆಟ ನಡೆಯಲಿಲ್ಲ. ವಿಕ್ರಮಾದಿತ್ಯನು ತನ್ನ ಸೇನಾಧಿಪತಿಗಳ ಮೂಲಕ ಹೊಯ್ಸಳರನ್ನು ಸೋಲಿಸಿ ಅವರನ್ನು ಮತ್ತೆ ತನ್ನ ನಿಷ್ಠಾವಂತ ಸಾಮಂತರಾಗುವಂತೆ ನೋಡಿಕೊಂಡನು. ವಿಕ್ರಮಾದಿತ್ಯನ ಕುದುರೆಗಳು ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲ, ಉತ್ತರದ ನರ್ಮದಾ ನದಿವರೆಗೂ ಮತ್ತು ಪೂರ್ವದ ವೆಂಗಿಯವರೆಗೂ ಪರಾಕ್ರಮ ಮೆರೆದಿತ್ತು. ಕಲಾಚೂರಿಗಳು ಮತ್ತು ಮಾಳ್ವಾದ ಪರಮರರನ್ನು ಸೋಲಿಸುವ ಮೂಲಕ ಅವರು ತನ್ನ ಸಾಮ್ರಾಜ್ಯವನ್ನು ನರ್ಮದಾ ನದಿಯಿಂದ ಕಾವೇರಿವರೆಗೂ ವಿಸ್ತರಿಸಿದರು. ಇದೇ ಕಾರಣಕ್ಕೆ ಅವರನ್ನು ಕರ್ನಾಟಕದ ಚಕ್ರವರ್ತಿ ಎಂದು ಇತಿಹಾಸದಲ್ಲಿ ಕರೆಯುತ್ತಾರೆ. ವಿಕ್ರಮಾದಿತ್ಯ ಅವರ ಶೌರ್ಯದ ಬಗ್ಗೆ ತಿಳಿದಿದ್ದೇವೆ, ಆದರೆ ಅವರು ಬರೀ ಯುದ್ಧ ಪ್ರಿಯರಾಗಿರಲಿಲ್ಲ. ಶಾಂತಿಯ ಕಾಲದಲ್ಲಿ ಕಲೆ ಮತ್ತು ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆ ಅಪಾರವಾದುದು. ವಿಕ್ರಮಾದಿತ್ಯ ಅವರ ಆಸ್ಥಾನವು ವಿದ್ವಾಂಸರ ತವರೂರಾಗಿತ್ತು. ಕಾಶ್ಮೀರದಿಂದ ಬಂದ ಮಹಾಕವಿ ಬಿಲ್ಲಾಣ ಇವರ ಆಶ್ರಯದಲ್ಲಿದ್ದನು. ಬಿಲ್ಲಾಣನು ತನ್ನ ರಾಜನ ಮೇಲೆ ಅಭಿಮಾನದಿಂದ ವಿಕ್ರಮದೇವ ಚರಿತೆ ಎಂಬ ಅದ್ಭುತ ಕಾವ್ಯವನ್ನು ಸಂಸ್ಕೃತದಲ್ಲಿ ಬರೆದಿದ್ದನು. ಇದು ಬರೀ ಕವಿತೆಯಲ್ಲ, ವಿಕ್ರಮಾದಿತ್ಯ ಅವರ ಜೀವನದ ದೃಷ್ಟಿಯನ್ನು ನಮ್ಮ ಕಣ್ಣು ಮುಂದೆ ತರುವ ಐತಿಹಾಸಿಕ ದಾಖಲೆ. ಒಬ್ಬ ರಾಜನು ಕವಿಗೆ ಹೇಗೆ ದೈವಿಕನಾಗಿರಬಹುದು ಎಂಬುದಕ್ಕೆ ಈ ಕೃತಿ ಒಂದು ದೊಡ್ಡ ಸಾಕ್ಷಿಯಾಗಿದೆ. ಇನ್ನೊಂದು ಪ್ರಮುಖ ವಿದ್ವಾಂಸರೆಂದರೆ ವಿಘ್ನೇಶ್ವರ. ಇವರು ಬರೆದ ಮಿತಾಕ್ಷರ ಎಂಬ ಗ್ರಂಥವು ಹಿಂದೂ ಕಾನೂನು ಪದ್ಧತಿಯಲ್ಲಿ ಕ್ರಾಂತಿಯನ್ನೇ ಮಾಡಿತ್ತು. ಆಸ್ತಿಯ ಹಕ್ಕು ಮತ್ತು ನ್ಯಾಯದ ಬಗ್ಗೆ ಇವರು ಬರೆದ ನಿಯಮಗಳು ಬ್ರಿಟಿಷರ ಕಾಲದವರೆಗೂ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಮೂಲಾಧಾರವಾಗಿದ್ದವು ಎಂದರೆ ನೀವು ನಂಬಲೇಬೇಕು. ಕಲ್ಯಾಣಿ ಅಂತ ಮಹಾನ್ ಮೇಧಾವಿಗಳಿಗೆ ಆಶ್ರಯ ತಾಣವಾಗಿತ್ತು. ಇನ್ನು ವಿಕ್ರಮಾದಿತ್ಯನ ಕಾಲದ ಶಿಲ್ಪಕಲೆಯ ಬಗ್ಗೆ ಹೇಳಲೇಬೇಕು. ಕೊಪ್ಪಳ ಜಿಲ್ಲೆಯ ಇಟಗಿಯಲ್ಲಿರುವ ಮಹಾದೇವ ದೇವಾಲಯವು ಇವರ ಕಾಲದ ಶ್ರೇಷ್ಠ ಕೊಡುಗೆ. ಇದನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯುತ್ತಾರೆ. ಗದಗದ ತ್ರಿಕೋಣೇಶ್ವರ, ಡಂಬಳದ ದೊಡ್ಡ ಬಸಪ್ಪ ದೇವಾಲಯ ಇಂದಿಗೂ ಚಾಲುಕ್ಯರ ವಾಸ್ತುಶಿಲ್ಪದ ವೈಭವವನ್ನು ಸಾರುತ್ತದೆ. ಈ ದೇವಾಲಯಗಳ ಕಂಬಗಳು ಮತ್ತು ಕೆತ್ತನೆಗಳನ್ನು ನೋಡಿದರೆ ಕಲ್ಲಿನಲ್ಲೂ ಜೀವ ತುಂಬಿದಂತೆ ಅನಿಸುತ್ತದೆ. ಸುಮಾರು 50 ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆ ನಡೆಸಿದ 6ನೇ ವಿಕ್ರಮಾದಿತ್ಯ ಅವರು ಕ್ರಿಸ್ತ ಶಕ 1126ರಲ್ಲಿ ಇಹಲೋಕ ತ್ಯಜಿಸುತ್ತಾರೆ. ಆತ ಹೋದ ನಂತರ ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯವು ಮೇಲಿಂದ ಮೇಲೆ ಕುಸಿಯತೊಡಗುತ್ತದೆ. ಆದರೆ ಆತ ಬಿಟ್ಟು ಹೋದ ಪರಂಪರೆ ಮಾತ್ರ ಇಂದಿಗೂ ಜೀವಂತವಾಗಿದೆ. ಅವರು ಕೇವಲ ಯುದ್ಧಗಳನ್ನು ಗೆಲ್ಲಲಿಲ್ಲ, ಬದಲಿಗೆ ಒಂದು ಸಂಸ್ಕೃತಿಯನ್ನು ಕಟ್ಟಿದರು. ಅವರು ವಿಕ್ರಮಶಕೆಯನ್ನು ನೂರಾರು ವರ್ಷಗಳ ಕಾಲ ಶಾಸನಗಳಲ್ಲಿ ಬಳಸಲಾಗಿತ್ತು. ಅವರು ಪ್ರೋತ್ಸಾಹಿಸಿದ ಕಲೆ ಮತ್ತು ಸಾಹಿತ್ಯ ಕರ್ನಾಟಕದ ಅಸ್ಮಿತೆಯ ಭಾಗವಾಗಿತ್ತು. ಇತಿಹಾಸಕಾರರು ಇವರನ್ನು ಚಾಲುಕ್ಯರ ಅತ್ಯಂತ ಶ್ರೇಷ್ಠ ದೊರೆ ಎಂದು ಕರೆಯುತ್ತಾರೆ. ದಕ್ಷಿಣದಲ್ಲಿ ಚೋಳರಿಂದ ಹಿಡಿದು ಉತ್ತರದ ರಾಜರವರೆಗೆ ಗೌರವದಿಂದ ಕಾಣುವಂತೆ ಮಾಡಿದ ಈತನ ಸಾಧನೆ, ಕಲೆ, ಧರ್ಮ ಮತ್ತು ನ್ಯಾಯಕ್ಕೆ ಆತ ನೀಡಿದ ಆದ್ಯತೆ ಅವರನ್ನು ಒಬ್ಬ ಆದರ್ಶ ಚಕ್ರವರ್ತಿಯನ್ನಾಗಿ ಮಾಡಿತ್ತು. ಇಂದು ನಾವು ಕಾಣುವ ಸುಂದರ ದೇವಾಲಯಗಳು, ಓದುವ ಸಾಹಿತ್ಯ ಮತ್ತು ನಮ್ಮ ಹೆಮ್ಮೆಯ ಇತಿಹಾಸದಲ್ಲಿ 6ನೇ ವಿಕ್ರಮಾದಿತ್ಯ ಅವರ ಹೆಸರು ಸುವರ್ಣಾಕ್ಷರದಲ್ಲಿ ಬರೆಯಲ್ಪಟ್ಟಿದೆ. ಕರ್ನಾಟಕದ ಈ ಮಣ್ಣಿನ ವೀರಪುತ್ರನ ಕತೆ ನಮಗೆ ಸ್ಫೂರ್ತಿ ನೀಡುತ್ತದೆ. ಸವಾಲುಗಳನ್ನು ಎದುರಿಸಿ ಸಾಮ್ರಾಜ್ಯವನ್ನು ಕಟ್ಟಿದ, ಅದನ್ನು ಜ್ಞಾನದ ಕೇಂದ್ರವನ್ನಾಗಿ ಮಾಡಿದ ವಿಕ್ರಮಾದಿತ್ಯನ ಈ ಚರಿತ್ರೆ ಎಂದಿಗೂ ಅಳಿಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್.